ಎಸ್ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಇದು ಅಕ್ರಮ ಮರಳು ದಂಧೆಯ ವಿಚಾರ. ದೇವದುರ್ಗ ತಾಲೂಕಿನಲ್ಲಿ ನಡೀತಾ ಇರುವಂತಹ ಹೆಗ್ಗಿರದೆ ನಡೀತಾ ಇರುವಂತಹ ಅಕ್ರಮ ಮರಳು ದಂಧೆಯ ಕುರಿತಾಗಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಗಳನ್ನ ನಿಮ್ಮ ಎದುರುಗಿಡ್ತಾ ಇದ್ದೀವಿ. ಅಕ್ರಮ ಮರಳು ಸಾಗಾಟಕ್ಕೆ ಕಣ್ಗಾವಲು ಯಾರದ್ದಪ್ಪ ಅಂದ್ರೆ ಪೊಲೀಸರದ್ದು. ಕೃಷ್ಣಾ ನದಿಯಿಂದ ಯಾವುದೇ ರಾಯಲ್ಟಿ ಇಲ್ಲದೆ ಮರಳು ಸಾಗಾಟ ಆಗ್ತಾ ಇದೆ. ಯಾವುದನ್ನ ತಡಿಬೇಕಿತ್ತು ಅದನ್ನ ಹಾಗಿದ್ರೆ ಹೆಗ್ಗಿರದೆ ಸಾಗೋದಕ್ಕೆ ಬಿಟ್ಬಿಟ್ಟಿದಾರ. ಖುದ್ದು ಅಖಾಡಕ್ಕಿಳಿದಿದ್ದಾರೆ ದೇವದುರ್ಗ ಶಾಸಕಿ ಕರೆಮ್ಮ. ರಸ್ತೆಗಿಳಿದು ಅಕ್ರಮ ಮರಳು ಟಿಪ್ಪರ್ ಲಾರಿಯನ್ನ ನಿಲ್ಲಿಸಿದ್ದಾರೆ ಕರೆಮ್ಮ. ದೇವದುರ್ಗ ತಾಲೂಕಿನ ತಿಂಥಣಿ ಬ್ರಿಡ್ಜ್ ಬಳಿ ಲಾರಿಗೆ ತಡೆ. ಎಸ್, ಶಾಸಕಿ ಕರೆಮ್ಮ ಜಿ ನಾಯಕ್ ನೋಡಿ ಓಡಿ ಹೋದಂತಹ ಪೊಲೀಸ್ ಪೇದೆ, ಓಡಿ ಹೋದ ಪೇದೆ ನೋಡಿ ಶಾಸಕಿ ಕರೆಮ್ಮ ಫುಲ್ ಗರಂ ಆಗ್ತಾರೆ. ಜಾಲಹಳ್ಳಿ PSI ಸುಜಾತಾಗೆ ಶಾಸಕಿ ಕರೆಮ್ಮ ಖಡಕ್ ಕ್ಲಾಸ್ ತೆಗೆದುಕೊಳ್ತಾರೆ. ಪೊಲೀಸರು ಸಮಾಜ ಸೇವೆ ಮಾಡಬೇಕು, ಬ್ರೋಕರ್ ರೀತಿ ಕೆಲಸ ಮಾಡೋದಲ್ಲ. ಸರ್ಕಾರಿ ಕೆಲಸ ಯಾಕೆ ಮಾಡ್ತೀರಿ, ನಿಮಗೆ ಸಂಬಳ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಶಾಸಕಿ. PSI ಸುಜಾತಾಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದೇವದುರ್ಗದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಪೊಲೀಸರು ಯಾರು ಈ ಕೆಲಸವನ್ನ ತಡಿಬೇಕಾಗಿತ್ತೋ, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾಗಿತ್ತೋ ಅವರೇ ಈ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ದುರಂತ. ಹಾಗಾಗಿ ಸ್ವತಃ ಶಾಸಕಿ ಕರೆಮ್ಮ ಅವರೇ ಫೀಲ್ಡ್ಗಿಳಿದ್ರು. ಅಲ್ಲಿ ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಶಾಸಕಿ ಅವರನ್ನ ಕಂಡಂತಹ ಪೊಲೀಸ್ ಪೇದೆ ಅಲ್ಲಿಂದ ಓಡ್ ಹೋಗ್ತಾರೆ. ಇದರಿಂದ ಗರಂ ಆದಂತಹ ಕರೆಮ್ಮ PSI ಸುಜಾತಾಗೆ ಫುಲ್ ಕ್ಲಾಸ್ ತೆಗೆದುಕೊಳ್ತಾರೆ. ನೀವು ಸಮಾಜ ಸೇವೆ ಮಾಡಬೇಕು, ಬ್ರೋಕರ್ ಕೆಲಸ ಅಲ್ಲ. ಈ ರೀತಿ ಕೆಲಸ ಮಾಡೋದಾದ್ರೆ ನಿಮ್ಗೆ ಯಾಕೆ ಸಂಬಳ ಕೊಡಬೇಕು, ನಿಮ್ಗೆ ಸಂಬಳ ಯಾಕೆ ಕೊಡಬೇಕು ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಶಾಸಕಿ ಕರೆಮ್ಮ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಸ್, ಶಾಸಕಿ ಕರೆಮ್ಮ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಏನ್ ಹೇಳಿದ್ರು ಶಾಸಕಿ ಕೇಳೋಣ ಬನ್ನಿ. ದೇವದುರ್ಗ ತಾಲೂಕು ಮತ್ತೆ ಸದ್ದಾಗ್ತಾ ಇದೆ. ಯಾಕೆಂದ್ರೆ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಿರುವಂಥ ಅಕ್ರಮ ಮರಳು ಗಣಿಗಾರಿಕೆ ಏನಿದೆ, ನಿಜವಾಗ್ಲೂ ಕೂಡ ಆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ರಾಜಕೀಯವಾದಂತಹ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಆ ಒಂದು ಅಕ್ರಮ ಗಣಿಗಾರಿಕೆ ವಿರುದ್ಧ ನಿರಂತರವಾಗಿರುವಂಥ ಹೋರಾಟ ಮುಂದುವರ್ಸ್ಕೊಂಡು ಬರ್ತಾ ಇರುವಂಥ ಶಾಸಕಿಯಾಗಿರುವಂಥ ಕರೆಮ್ಮ ಅವರು ಇತ್ತೀಚೆಗೆ ಅಂದರೆ ವಿಧಾನಮಂಡಲ ಅಧಿವೇಶನ ಮುಗಿಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಕ್ರಮ ಮರಳು ಸಾಗಾಣಿಕೆ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವತ್ತು ಏನಾಯಿತು, ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಸಮಸ್ಯೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಾಸಕಿಯಾಗಿರುವಂಥ ಕರೆಮ್ಮ ಅವರಿದ್ದಾರೆ. ಮೇಡಮ್ ಅವರೇ, ಆ್ಯಕ್ಚುಲಿ ಏನಾಯ್ತು ಅವತ್ತು ಜಾಲಹಳ್ಳಿಯಲ್ಲಿ ಆದಂಥ ಘಟನೆ ಏನು, ನೀವೇನು ಡೈರೆಕ್ಷನ್ ಕೊಟ್ರಿ? ಸರ್, ನಾನೀಗ ಅಧಿವೇಶನ ಮುಗಿಸ್ಕೊಂಡು ನಾನು ಕ್ಷೇತ್ರಕ್ಕೆ ಮರಳ್ತಿದ್ದೆ. ತಿಂತಿಣೆ ಬ್ರಿಡ್ಜಿನಲ್ಲಿ ಅಲ್ಲಿ ಚೆಕ್ ಪೋಸ್ಟ್, ಅದು ಪೊಲೀಸರು ಇರತಕ್ಕಂಥ ಏರಿಯಾ ಅದು. ಅಲ್ಲಿ ಮರಳಿನ ಗಾಡಿ ಹೋಗೋದು ನೋಡಿ ಯಾವುದು ಯಾರಿಗೆ ಸಂಬಂಧಪಟ್ಟದ್ದಂತ ನಾನು ಕೇಳಿದಾಗ ಅವರು ಅದನ್ನು ಸರಿಯಾಗಿ ಅದನ್ನು ಆನ್ಸರ್ ಮಾಡಲಿಲ್ಲ. ಹಂಗಾಗಿ ಸಂಬಂಧಪಟ್ಟರು ಪೊಲೀಸ್ಗಳಿಗೆ ಮತ್ತು PSIಗೆ ಸುಜಾತನವರಿಗೆ ಕರೆದು ಮಾತಾಡಿ ಅವರಿಗೆಲ್ಲ ನಾನು ಸ್ಟ್ರಿಕ್ಟಾಗಿ ನಾನು ಆದೇಶ ಮಾಡೀನಿ. ಯಾಕಂತಂದರೆ ಇದು ನಾನು ಇವತ್ತಂತಲ್ಲ, ಯಾವಾಗಲಿಂದನೂ ನಾನು ಮರಳನ್ನು ದಂಧೆನ ವಿರೋಧಿಸ್ಕೊಂಬಂದೀನಿ. ಅತ್ಯಂತ ನಮ್ಮ ಕೃಷ್ಣಾ ನದಿಯಲ್ಲಿ ಮರಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಅಕ್ರಮವಾಗಿ ಮರಳು ಮಾರಾಟ ಆಗೋದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಬಹಳ ಮುಖ್ಯವಾಗಿ ಕೇವಲ ಪೊಲೀಸರೊಬ್ಬರು ಇದನ್ನು ಕಂಟ್ರೋಲ್ ಮಾಡೋದು ಸಾಧ್ಯ ಇಲ್ಲ. ಇದಕ್ಕೆ ಯಾರ್ದೋ ಕುಮ್ಮಕ್ಕಿದೆಯಾ ಅಥವಾ ಏನಾದರೂ ಕೂಡ ಸರ್ಕಾರ ಇದು ಹಿಂದೆ ಕೆಲಸ ಮಾಡ್ತಾ ಇದೆಯಾ ಅಥವಾ ಅಲ್ಲಿರ್ತಕ್ಕಂಥ ವಾಸ್ತವ ಸತ್ಯನ ಆಡಳಿತ ವ್ಯವಸ್ಥೆ ಹೇಗಿದೆ? ಈಗ ನೋಡ್ರಿ, ಕುಮ್ಮಕ್ಕ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ನಲ್ಲಿ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಮುಖಂಡರಲ್ಲಿ ಯಾವುದು ಲಾರಿಗಳಿಲ್ಲ, ನಾವು ಯಾರು ಏನು ಮಾಡೋದಿಲ್ಲ. ಓದ್ ಪೀರಿಯಡ್ಲಿಂದ ಅವೆಲ್ಲ ಲಾರಿಗಳು ಅವರೆಲ್ಲ ಅವ್ರ ಕಾರ್ಯಕರ್ತರು ಮುಖಂಡರು ಅವ್ರ ಕೈಯಾಗ ಲಾರಿಗಳದವ. ಓದ ಶಾಸಕರ ಬೆಂಬಲಿಗರೇ ಇದೆಲ್ಲ ಮಾಡೋದು ಅಲ್ಲೆಲ್ಲ ಗಣಿಗಾರಿಕೆ. ಅದಕ್ಕೆ ಯಾರು ಕುಮ್ಮಕ್ಕೆ ಕೊಡ್ತಾರ, ಏನು ಮಾಡ್ತಾರೆ ಅನ್ನೋದನ್ನು ತಾವೇ ಕೇಳಬೇಕಾಗ್ತದೆ. ಯಾಕಂದರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಎದಕ್ಕೆ ಅವ್ರು ಏನು ಮಾಡ್ತಾರೆ, ಇವ್ರೇನು ಕೆಲಸ ಮಾಡ್ತಾರೆ, ಅವ್ರ ಮುಂದಾನೆ ಗಾಡಿಗಳು ಹೋಗ್ತಾವಂತಂದರೆ ಇವ್ರದ್ದೇನು ಈ ಥರ ವೀಡಿಯೋಸ ಬಂದಾಗ ಮುಲಾಜಿಲ್ದಂಗೆ ತೆಗೆದು ಒಗಿಬೇಕು ಅವರಿಗೆಲ್ಲ.
ಸರ್ಕಾರದ ಕೆಲಸ, ಅದು ಕರ್ತವ್ಯ. ಅದು ಯಾಕೆ ಅವ್ರು ವಹಿಸ್ತಾರೆ ನನಗೂ ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀನಿ. ನಾನೊಬ್ಬ ಮಹಿಳೆ ಅಂತೇಳಿ ಇವರು ಈ ಥರ ಕಷ್ಟ ಕೊಡ್ತಾರಂತಂದರೆ, ಯಾಕಂದರೆ ಏನಾದರೂ ನನಗೆ ಗೊತ್ತಿಲ್ಲದೆ ಕೆಲವೊಂದು ಲಾರಿಗಳೋದ್ರೆ ಪೇಪರ್ದಲ್ಲಿ ಅವರೇ ಬರೆಸ್ತಾರೆ. ಅಲ್ಲಿ ಕರೆಮ್ಮ ಭಾಗ್ಯದಾಳ ಶಾಸಕರಿಗೆಲ್ಲ ಅವ್ರ ಮಗ ಭಾಗ್ಯದನ ಬರ್ರಿ, ಬಂದು ನನ್ನ ಮುಂದೆ ಹೇಳ್ಬೇಕು ನಾವೇನು ಭಾಗಿದ್ವಿ ಅದರಲ್ಲಿ. ಅದಕ್ಕೆಲ್ಲ ಈ ರೀತಿ ನನ್ನ ಮೇಲೆ ಅಪಪ್ರಚಾರಗಳು ಇವೆಲ್ಲ ನಡೀತೇವೆ. ನಾನು ಕ್ಷೇತ್ರದ ಜನರ ಸಮಸ್ಯೆ ನೋಡಲೆ, ಏನು ಬರೀ ಇಂಥ ಕೆಲಸ ಮಾಡ್ಕೊಂತ ಇವ್ರನ್ನೆಲ್ಲ ಹಿಡಿಯೋದು ಮಾಡೋದು ಮಾಡಲೆ, ಇದು ನನಗೆ ಭಾರಿ ನೋವಾಗ್ಯದ ಸರ್. ಅಂದರೆ ಆ ಜಾಲಹಳ್ಳಿಯ PSI ಏನಿದ್ರು ಸುಜಾತಾ ನಾಯ್ಕು, ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಏನಿಸ್ತದೆ? ಆ ಎಮ್ಮನ ಕಾರ್ಯವೈಖರಿ ಭಾಳಷ್ಟು ಕೆಟ್ಟದಾಗ್ಯದ. ಏನು ಮಂಡ್ ಹೆಣ್ಮಗಳದಲ್ಲ. ನಾ ಎಷ್ಟು ಸಲ ಅವರಿಗೆ ಭಾಳ ಸಲ ಅವರಿಗೆ ತಿಳಿಸಿ ಹೇಳೀನಿ, ನೋಡ್ರಮ್ಮ ನಾನೊಬ್ಬ ಮಹಿಳೆ ಅಧಿಕಾರದಲ್ಲಿದ್ದೀನಿ, ನೀವೊಬ್ಬ ಮಹಿಳೆ ಅಧಿಕಾರಿ ಇದ್ದಿದ್ದು, ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗು, ಇಂಥವೆಲ್ಲ ಅವಕಾಶ ಕೊಡಬೇಡ. ಯಾಕಂದರೆ ನಾನು ಗ್ರಾಮ ವಾಸ್ತವ್ಯ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾನು ಮತ ಕೇಳಿದ್ದು ಅದ. ನಾನು ಇದು ಶಾಸಕಿ ಆಗಿರುವಂಥ ಒಟ್ಟಾರೆ ಒಟ್ಟಲ್ಲಿ ದೇವದುರ್ಗ ತಾಲೂಕಿನಲ್ಲಿ ನಡೀತಿರುವಂಥ ನಿರಂತರವಾಗಿರ್ತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಸಂಬಂಧಪಟ್ಟಾಗ ತಮ್ಮ ಹೋರಾಟವನ್ನು ಮುಂದುವರಿಸುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಅವರ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.